ಅವ್ರಿಗೆ ಗೊತ್ತಾಯ್ತಾ ನೀವೇ ಬರ್ದಿತ್ತು ಅಂತ? ಗೊತ್ತಾಗಿರಲಿಲ್ಲ, ಗೊತ್ತು ಮಾಡಿಸ್ಕೊಂಡೆ ಅವತ್ತು. ಹೌದಾ, ಸೂಪರ್. ಅಲ್ಲಿವರೆಗೂ ಸುಮಾರು ಒಂದು ತಂಡ 16 ವರ್ಷದಿಂದ ಇದ್ದೀನಿ ಆ ತಂಡದಲ್ಲಿ. ಇದನ್ನು ಹುಟ್ಟಿದ್ದು ಹೇಗೆ ಅಂತ ಹೇಳ್ಬಿಡ್ತೀನಿ ಹಾಡು. ನನಗೆ ಪಿ ಯು ಸಿಲಿ ನನಗೆ ಮುಸ್ಲಿಮ್ಸ್ 4-5 ಜನ ಫ್ರೆಂಡ್ಸ್ ನಮ್ಮೂರಲ್ಲಿ ಕೊರಟಗೆರೆಯಲ್ಲಿ. ಅವ್ರು ಮಾತಾಡೋ ಸ್ಟೈಲ್ ಗೊತ್ತಲ್ಲ, ಹೋಗ್ಬಿಟ್ಟು ಬಂದ್ಬಿಟ್ಟು ಉಪ್ಪಿಟ್ಟು ತಿನ್ಕೊಂಡು ಪೈಸಾ ಅನ್ನ ಸರು ಪೈಸಾ ಮಾಡಿದ್ರು ಒಂದು. ಯಾವ ಪೈಸಾ ಅಂತ ನಾನು ಪೈಸಾ ರೀ, ಪೈಸಾ ಅಲ್ಲದ ಪಾಯಸ ಅಂತ ಅವಾಗಲೇ ಅವ್ರನ್ನ ತಮಾಷೆ ಮಾಡ್ತಿದ್ದೆ ನಾನು. ಅವರೇ ನನಗೆ ಸ್ಫೂರ್ತಿ. ಒಂದು ಸರಿ ಹೆಣ್ಮಕ್ಳು ಹಾಡಬೇಕು, ಎಲ್ಲರೂ ಹಾಡಬೇಕು ಅಂಥೇಳಿ ಯಾವುದೋ ಒಂದು ಫಂಕ್ಷನಲ್ಲಿ ಪಿ ಯು ಸಿಲಿ ಕರೆದ್ರು. ಇವರಿಗೆ ನಾನು ಹಾಡು ಹೇಳ್ಕೊಟ್ಟಿದ್ದೆ ಒಂದು. ಗುರು ರಾಘವೇಂದ್ರರನು ನೋಡಿ ಮನದನಿಯ ಪಾಡಿ ಧನ್ಯರಾಗಿರಿ. ಇವ್ರ ಬಾಯಿನಲ್ಲಿ ಹೆಂಗೆ ಬಂತು ಸ್ಟೇಜಲ್ಲಿ ಅಂದರೆ ಅದು ಗುರು ರಾಘವೇಂದ್ರರಿಗೆ ನೋಡಿ ಮನಾಧನಿಯ ಪಾಡಿ ಧನ್ಯರಾಗಿರಿ, ಧನ್ಯರಾಗಿರಿ. ಧನ್ಯನೂ ಇಲ್ಲ, ಕೊತ್ತಂಬರಿ ಬೀಜನಿಲ್ಲ, ಬರ್ರಿ ಅಂತ ಕರೆದ್ಬಿಟ್ಟಿದ್ದೆ ಅವತ್ತು ನಾನು ಅವ್ರಿಗೆ. ತಮಾಷೆ ಮಾಡ್ಕೊಂಡು ಹೊತ್ಕೊಂಡು ಕೆಳೆದ್ಬಿಟ್ಲು ಹುಡುಗಿ. ನನಗೆ ಹಾಡಕ್ಕೆ ಬಿಟ್ಬಿಟ್ಟು ಹಾಡ್ಕೊತೀನಿ ನಿಂತ್ಕೊಂಡು ಅಂತ. ಅವ್ರ ಸ್ಫೂರ್ತಿ ನನಗೆ. ಸರಿ, ಹೀಗೆ ಮಾತಾಡ್ತಾ ಅತ್ರಿ ಅವ್ರ ತಂಡಕ್ಕೆ ನಾನು ಬಂದಮೇಲೆ ಇದನ್ನು ಭಾಗ್ಯದ ಲಕ್ಷ್ಮಿ ಹಾಡ್ತಾ ಇದ್ದೆ. ಈಗ ನಾನು ತಮಾಷೆ ಮಾಡ್ತಾ ಇದ್ದೆ, ಕೃಷ್ಣ ನೀ ಟೈಮ್ ಇದ್ರೆ ಬಾರೋ. ಈಗ ಹಾಡುಗಾರಿಕೆ ಒಂಚೂರು ಗೊತ್ತಿರೋದ್ರಿಂದ ಈ ಥರ ಎಲ್ಲ ಬಳಸ್ಕೊಂಡ್ಬಿಡ್ತೀನಿ ನಾನು. ಕೃಷ್ಣ ಟೈಮ್ ಇದ್ರೆ ಬರ್ಬೇಕಂತೆ ನೋಡಿ, ಇಲ್ಲಾಂದರೆ ಬೇಡಪ್ಪ, ನಾನು ಹಿಂಸೆ ಮಾಡಲ್ಲ ಇನ್ನು. ಹಂಗೆ ಇದನ್ನು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅವ್ರ ಹಾಡಂಗೆ ಹಾಡಕ್ಕೋದೆ ನಾನು. ಅವರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡೋಕ್ಕಾಗಲ್ಲ ಅವ್ರ ಕೈಲಿ. ಭಾಗ್ಯೊಂದು ಲಕ್ಷ್ಮಿಗೆ ಬಾರಮ್ಮ, ಭಾಗ್ಯೊಂದು ಲಕ್ಷ್ಮಿಗೆ ಬಾರಮ್ಮನೇ ಹಾಡೋದವರು. ಇದನ್ನು ಮನಸ್ಸಲ್ಲಿ ಅಂದ್ಕೊಂಡು ಒಂದು ಸರಿ ಆರ್ಕೆಸ್ಟ್ರಾಗೆ ಹೋಗುವಾಗ ಹಾಸನ್ನ ಅನಿಸ್ತಾ ಕಾಣುತ್ತೆ ಸ್ಟೇಜು. ಮೆಟ್ರೋರೆಲ್ಲ ಹಾಡ್ಕೊಂಡು ಹೋಗ್ತಾ ಇದ್ದೆ ತಮಾಷೆ ಮಾಡಿಕೊಂಡು. ಹತ್ತಿರವ್ರು ಭಯ, ನೀನು ಇಲ್ಲೆಲ್ಲ ಕಿರ್ಚಾಡ್ಬಿಡ್ತೀಯಾರು, ಸ್ಟೇಜಿಗೆ ಬಂದು ಇವ್ಡ್ಲಿಂಗ್ ಬಂದುಬಿಡುತ್ತೆ ವಾಯ್ಸು, ಜಾಸ್ತಿ ಮಾತಾಡ್ಬಿಟ್ರೆ ಇವ್ಡ್ಲಿಂಗ್ ಬಂದುಬಿಡುತ್ತೆ ನನಗೆ. ಡಬ್ಬಿಂಗಲ್ಲೂ ಅಷ್ಟೇ, ಒಂದು ಸಿನಿಮಾ ಒಂದಿನ ಮಾಡಲ್ಲ ನಾನು. ಫಸ್ಟ್ ಹಾಫ್ ಮಾತ್ರ ಡಬ್ ಮಾಡ್ತೀನಿ, ಬೇಗ ಸ್ಟೈನ್ ಆಗ್ಬಿಡುತ್ತೆ ವಾಯ್ಸ್ ನನಗೆ. ಕಲಾಭಿಮಾನಿಗಳೇ ಹಾಗೂ ಹಿಂಗಾಗ್ಬಿಡುತ್ತೆ. ಹೇಳಿ ಒಂದ್ಸತಿ. ಎಲ್ಲರಿಗೂ ನಮಸ್ಕಾರ, ಸಾರಿ, ಕಲಾಭಿಮಾನಿಗಳೇ ಹಾಗೂ ಕಲಾರಸಿಕರೇ, ಈ ದಿನದ ಸರಿ ಹೇಳಲ್ಲ ನಾನು. ಮೆಟಡೋರಲ್ಲಿ ಕಿರ್ಚಾಡ್ಕೊಂಬರ್ತೀಯ, ಅದು ಅಂತಿರ್ತದೆ ಸೌಂಡ್ ಮೆಟಡೋರು. ಅದನ್ನು ಮೀರಿ ಮಾತಾಡ್ಬೇಕು ನೀನು, ಎಲ್ಲರೂ ಕೇಳಿಸ್ಬೇಕು ಅಂದರೆ. ಸುಮ್ಮನೆ ಕೂತ್ಕೊಳ್ಳೋದು ಅಂತ ಬೈಯೋರು ಹತ್ತಿರಿ ನನ್ನ ಜಿ ವಿ ಹತ್ತಿರಿಯವರು. ಸರಿ, ಇದನ್ನು ಹಾಡ್ಕೊಂಡೋದೆ, ಕರೆದ್ಬಿಟ್ಟಿದ್ದು, ಏನೋ ಹಾಡ್ತಾ ಇದ್ದಲ್ಲ ಒಂದ್ಸರಿ ಹಾಡು. ಕೆಲಸ ಮಾಡೋಣ, ಹಿಂದೂಸ್ತಾನಿ ಗಾಯಕರು ಭೀಮ್ಸೆನ್ ಜೋಶಿ ಅವರು ಹಾಡಿದ್ರೆ ಹೆಂಗೆ ಆಡ್ತಾರೆ, ಅವ್ರ ಶಿಷ್ಯ ಕಾರ್ ಡ್ರೈವರು, ಅವನಿಗೆ ಸಂಗೀತ ಜ್ಞಾನ ಇದೆ, ಆದರೆ ಅವನ ಭಾಷೆ ಬಿಡ್ತಾ ಇಲ್ಲ, ಅವನು ಹಾಡಿದ್ರೆ ಹೆಂಗೆ ಆಡ್ತಾನೆ ಅಂತೇಳಿ ಕಾನ್ಸೆಪ್ಟ್ ಮಾಡ್ಬಿಡೋಣ. ಆಯ್ತು ಸರ್ ಅಂತ ಸುಮ್ಮನೆ ಒಂದು ರಿಹರ್ಸಲ್ ಮಾಡಿಕೊಂಡು ಸ್ಟೇಜ್ ಮಾಡಿದ್ವಿ. ಕ್ಲಿಕ್ ಆಗ್ಬಿಡ್ತು. ಫಸ್ಟೇ ಹೇಳ್ಬಿಟ್ವಿ ನಾವು, ಇದನ್ನು ಯಾರೂ ಆಡ್ಕೊಳಕ್ಕಲ್ಲ, ಎಲ್ರಿಗೂ ಆಸೆ ಇರುತ್ತೆ ಆಡಬೇಕು ಅಂತ. ಎಲ್ರಿಗೂ ಸಿಗಲ್ಲ, ಯಾಕೆಂದರೆ ದೇವರೊಬ್ಬನವನಲ್ಲ, ಎಲ್ಲ ಅವನ ಹತ್ರನೇ ಇರಬೇಕು, ಕಿಲಾಡಿ. ಸರಿ ಆಯಿತು ಅಂದ್ಬಿಟ್ಟು ಮಾತಾಡ್ಕೊಂಡು ಸ್ಟೇಜ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂತು. ಇನ್ಮೇಲೆ ನಮ್ಮ ಆರ್ಕೆಸ್ಟ್ರಾದಲ್ಲಿ ಲಾಸ್ಟಲ್ಲಿ ಇದನ್ನು ಮಧ್ಯದಲ್ಲಿ ನಾನು ಮಾಡಬೇಡ ಅಂತ ಹೇಳಿ ಶುರುವಾಯಿತು.